ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ಇನ್ನೊಂದೇನು ಗೊತ್ತಾ, ಇದು ರೆಡಿ ಇರೋವಂಥ ಬ್ಲೌಸು, ಅಂದರೆ ಗೋಲ್ಡ್ ಕಲರ್ ಪೀಸ್ಗಳು ಸಿಗುತ್ತೆ ಅಲ್ವಾ. ಅದರಲ್ಲಿ ಸ್ಲೀವಿಗೆ ಮಾತ್ರ ವರ್ಕ್ ಮಾಡಿ ಕೊಟ್ಟಿರ್ತಾರೆ, ನೆಕ್ಗೆ ವರ್ಕ್ ಇರಲ್ಲ. ಇದಕ್ಕೆ ಆ ಪೀಸ್ನ ತೊಗೊಂಡು ಬಂದುಬಿಟ್ಟು ಇವರು ನೆಕ್ಗೆ ಮಾತ್ರ ವರ್ಕ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ದರು. ಹಾಗಾಗಿ ಫ್ರಂಟು ಬ್ಯಾಕು ಮಾತ್ರ ನೆಕ್ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ. ಮತ್ತು ಸ್ಲೀವಲ್ಲಿ ತುಂಬಾ ಜಾಸ್ತಿ ಅಗಲ ಕೊಟ್ಟಿದ್ರು ಡಿಸೈನು. ಅದನ್ನು ಬಂದು ನೆಕ್ಗೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಮತ್ತು ಇವ್ರದ್ದು ತುಂಬ ಬ್ರಾಡು ಇಲ್ಲ, ಡೀಪು ಜಾಸ್ತಿ ಇಲ್ಲ. ಹಾಗಾಗಿ ಈ ಥರ ಒಂದು ಡಿಸೈನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಜನ ವೀಡಿಯೋಸ್ನ ಫುಲ್ ನೋಡ್ತಾ ಇಲ್ಲ. ಯಾಕೆ ಅಂತಂದರೆ ಸಬ್ಸ್ಕ್ರೈಬರ್ಸ್ ಮಾತ್ರ ಎಷ್ಟು ಒಂದು 3,500 ಜನ ಇದ್ದೀರಾ, ಆದರೆ ವ್ಯೂಸ್ ಮಾತ್ರ ತುಂಬ ಕಡಿಮೆ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ ನನಗೂ. ಈ ನಡುವೆ ಅಂತೂ ದಿನೇ ದಿನೇ ವೀಡಿಯೋಸ್ ಅಂತೂ ಹಾಕ್ತಾಯಿದ್ದೀನಿ. ಆದರೆ ವೀಡಿಯೋಸ್ ನೋಡಿ ತುಂಬ ಅನುಕೂಲ ಆಗುತ್ತೆ. ಒಳ್ಳೊಳ್ಳೆ ಡಿಸೈನ್ಸ್ನ ಹಾಕೋದನ್ನು ತೋರಿಸ್ತಾ ಇರ್ತೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ನೋಡಿ, ಈಗ ಇಲ್ಲಿಗೆ ಕರು ಶೇಪ್ ಹಾಕೋದನ್ನ ಹಾಕ್ತಾಯಿದ್ದೀನಿ. ಅದು ಬಂದುಬಿಟ್ಟು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ಹಾಕ್ತಾ ಇರೋವಂಥದ್ದು ಕರು ಶೇಪ್ನ. ಯಾಕೆ ಅಂತಂದರೆ ಇದರಲ್ಲಿ ಅವರು ಇದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡು ಮತ್ತು ಆ ಮೆರೂನ್ ಕಲರ್ ಸ್ಟಿಚ್ ಏನು ಮಾಡಿದ್ದೀನಿ ಥ್ರೆಡ್ಡಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ ಅದೇ ಕಲರ್ನ ಯೂಸ್ ಮಾಡಿದರು. ಹಾಗಾಗಿ ಇದನ್ನು ಸೇಮ್ ಅದೇ ಕಲರ್ ಮ್ಯಾಚ್ ಮಾಡಿ ಮಾಡ್ತಾ ಇರೋವಂಥ ಡಿಸೈನ್ ಇದು, ಓಕೆನಾ? ಮತ್ತು ತುಂಬಾ ದಪ್ಪ ಇತ್ತು ಫ್ರೆಂಡ್ಸ್ ಇದು ಬಟ್ಟೆ. ಆದ್ರೂ ಅಡ್ಜಸ್ಟ್ ಮಾಡಿದ್ದಾಯಿತು. ಅವರು 1 ಮೀಟ್ರ್ ಏನೋ ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕರು ಶೇಪ್ಗಳು ಬಂದುಬಿಟ್ಟು ಇಲ್ಲಿ 3.25 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದ್ರೊಳಗಡೆ ಫ್ಲವರ್ ಶೇಪ್ಗಳು ಬರಬೇಕಾಗತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಆಲ್ಮೋಸ್ಟು ಕಂಪ್ಲೀಟ್ ಆಯಿತು. ಕರು ಶೇಪ್ ಹಾಕೋದು ಕಂಪ್ಲೀಟ್ ಆಗಿದೆ. ಈಗ ಇದಕ್ಕೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ಕೂಡ ನಾನು ಫ್ಲವರ್ ಡಿಸೈನ್ನ ಮಾಡ್ತೀನಿ. ಇಲ್ಲಿ ಗೋಲ್ಡ್ಗೆ ಗೋಲ್ಡ್ ಹಾಕಿದ್ರೆ ಕಾಣುತ್ತಾ ಅಂತ ನಿಮ್ದೊಂದು ಪ್ರಶ್ನೆ ಇರ್ಬೋದು. ಏನಪ್ಪ ಅಂತಂದರೆ, ಈ ಗೋಲ್ಡ್ ಮೇಲೆ ಗೋಲ್ಡ್ ಅಂತ ಅಂದಾಗ ಸ್ವಲ್ಪ ಲೈಟು ಡಾರ್ಕಲ್ಲಿ ವೇರಿಯೇಷನ್ ಇರುವಂಥ ಥ್ರೆಡ್ನ ನಾವು ತೊಗೊಂಡ್ರೆ ಆರಾಮಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ವಿಡಿಯೋದಲ್ಲಿ ಕೂಡ ನೀಟಾಗಿ ಗೊತ್ತಾಗ್ತಿದೆ ನಾನು ಎಲ್ಲಿ ವರ್ಕ್ ಹಾಕ್ತಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಗೋಲ್ಡ್ ಕಲರ್ ಪೀಸ್ ಮೇಲೆ ಗೋಲ್ಡ್ ಕಲರೇ ಥ್ರೆಡ್ ಹಾಕಿ ವರ್ಕ್ ಮಾಡ್ತಾ ಇರುವಂಥದ್ದು ಇದು. ಏನೇ ಆದರೂ ಫ್ರೆಂಡ್ಸ್, ನಾವು ಯಾವುದೇ ಡಿಸೈನ್ ಮಾಡಲಿ, ನಾವು ಯಾವ ರೀತಿ ಕಲರ್ ಕಾಂಬಿನೇಷನ್ನ ಮ್ಯಾಚಿಂಗ್ ಮಾಡ್ಕೊತೀವಿ, ಜೊತೆಗೆ ಹೇಗೆ ನಾವು ವರ್ಕ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ನಾವು ಮಾಡೋವಂಥ ಒಂದು ಡಿಸೈನು ನಿಂತಿರುತ್ತೆ, ಹೇಗೆ ಬಂದಿರುತ್ತೆ ಅನ್ನೋದು. ಮತ್ತು ಇದು ತುಂಬಾ ಒಂದು ಹಿಂಸೆ ಅನ್ನಿಸ್ತು ವರ್ಕ್ ಹಾಕುವಾಗ. ಯಾಕೆ ಅಂತಂದರೆ ತುಂಬ ದಪ್ಪ ಇತ್ತು ಬಟ್ಟೆ, ತೆಳು ಇರಲಿಲ್ಲ. ಇದು ತುಂಬ ದಪ್ಪ ಇದ್ದಿದ್ದರಿಂದ ಮೂವ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಮಿಷಿನಲ್ಲಿ ಹಿಡಿತಾ ಇತ್ತು ಬಟ್ಟೆ, ತುಂಬ ಫ್ರೀಯಾಗಿ ಹೋಗ್ತಾ ಇರಲಿಲ್ಲ. ಅಂದ್ರೂ ಸಿಂಗಲ್ ಕ್ಯಾನ್ವಾಸೇ ಹಾಕ್ಬಿಟ್ಟು ಮಾಡಿರುವಂಥದ್ದು ಇದು. ಡಬಲ್ ಕ್ಯಾನ್ವಾಸ್ ನಾನೇನು ಹಾಕಿಲ್ಲ. ತುಂಬ ಈ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸಿಲ್ಕ್ ಸ್ಯಾರಿ ಈ ಥರದ್ದೆಲ್ಲ ಇದ್ದಾಗ ನೀವು ಡಬಲ್ ಕ್ಯಾನ್ವಾಸ್ನ ಹಾಕಿ, ಇಲ್ಲ ಅಂತಂದರೆ ಏನು ಅವಶ್ಯಕತೆ ಇರಲ್ಲ, ಸಿಂಗಲ್ ಒಂದೇ ಕ್ಯಾನ್ವಾಸ್ ಹಾಕಿ ಮಾಡ್ಬೋದು. ಕೆಲವೊಂದು ಬಟ್ಟೆಗಳಿಗೆ ಕ್ಯಾನ್ವಾಸೇ ಬೇಕಾಗಲ್ಲ ಫ್ರೆಂಡ್ಸ್, ಒಂದು ನ್ಯೂಸ್ ಪೇಪರ್ ಹಾಕಿನೂ ಮಾಡ್ಬೋದು. ಆದರೆ ಅದಕ್ಕೇನಪ್ಪ ಅಂತಂದರೆ ಬಟ್ಟೆ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕೂ ನಾವು ನ್ಯೂಸ್ ಪೇಪರ್ ಹಾಕಿ ಮಾಡ್ಲಿಕ್ಕೆ ಬರಲ್ಲ. ಆದರೆ ಯಾರಾದರೂ ಕಲಿತಾ ಇದ್ದೀವಿ ಅಂತಂದರೆ, ಬಟ್ಟೆ ತುಂಬ ದಪ್ಪ ಇತ್ತು ಅಂತಂದರೆ ನ್ಯೂಸ್ ಪೇಪರ್ ಹಾಕಿ ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಎಲ್ಲೂ ನಿಮಗೆ ಗಂಟಾಗಿ ಮತ್ತು ಪೀಸ್ ಆಗಿ ನ್ಯೂಸ್ ಪೇಪರ್ ತಗಲಾಕೊಳ್ದೆ ಇರೋ ಥರ, ಅಂದರೆ ಸಿಕ್ಕಾಕೊಳ್ದೆ ಇರೋ ಥರ ಒಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಷ್ಟೇ, ಓಕೆನಾ? ಈಗ ಇನ್ನು ಇದು ಫ್ಲವರ್ ಶೇಪ್ ಮುಗಿಯುತ್ತಲ್ವ, ಇದಕ್ಕೆ ನೋಡಿ ಇಷ್ಟೇ ಪೆಟಲ್ಸ್ ಅಂತ ಏನಿಲ್ಲ, ಆಲ್ಮೋಸ್ಟ್ ಒಂದು 7-8 ಪೆಟಲ್ಸ್ ಬರೋ ಥರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ಥರ ಹಾಕ್ಕೊಂಡು ಇದಕ್ಕೆ ಔಟ್ಲೈನ್ ಮಾಡ್ಕೋಬೇಕಾಗತ್ತೆ. ಇವತ್ತು ಸಂಡೇ ಆದ್ರೂ ನಾನು 3 ಗಂಟೆಗೆ ಎದ್ದಿದ್ದೆ. 3 ಗಂಟೆಗೆ ಎದ್ದು ಗೌನ್ ಸ್ಟಿಚ್ ಮಾಡಬೇಕಿತ್ತು. ಗೌನ್ ಸ್ಟಿಚ್ ಮಾಡಿ ಅವ್ರಿಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಮಾಡಿದೆ. ಆದರೆ ಇನ್ನು 10 ನಿಮಿಷದಲ್ಲಿ ಪ್ರಾಬ್ಲಮ್ ಆಯಿತು. 10 ನಿಮಿಷಕ್ಕೆ ಲೇಟ್ ಆಯಿತು ಅಂತೇಳಿ ಅವ್ರು ತೊಗೊಂಡೋಗಿಲ್ಲ, ಇಲ್ಲೇ ಇದೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ನಾವು ಸ್ಟಿಚ್ ಮಾಡಿರ್ತೀವಿ, ಅವ್ರು ತೊಗೊಂಡೋಗೋಕ್ಕಾಗಲ್ಲ. ಅದು ನೆನ್ನೆನೇ ನಾನು ಕೊಡಬೇಕಾಗಿದ್ದಂಥ ಬಟ್ಟೆ. ನೆನ್ನೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಹೇಳಬೇಕು ಅಂದರೆ, ನಮ್ಮ ಮನೆ ಹತ್ರ ತುಂಬ ಮಳೆ ಬರ್ತಿತ್ತಲ್ಲ ಅಂಥೇಳಿ ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಗಿಬಿಟ್ಟಿತ್ತು. ಕರೆಂಟ್ ಹೋಗಿದೆಯಲ್ಲ ಅಂಥೇಳಿ ಸ್ವಲ್ಪ ಕೆಲಸ ಸ್ಟಾಪ್ ಮಾಡಿದ್ದೆ. ಮಾರ್ಕ್ ಮಾಡ್ಕೊಳ್ಳೋಕ್ಕೆ, ಕಟ್ಟಿಂಗ್ ಮಾಡ್ಕೊಳ್ಳೋಕೆ ಅಂತ ಮಾಡ್ತಿದ್ದೆ. ಆಮೇಲೆ ಪುನಃ ಕರೆಂಟ್ ಬಂತು. ನೆಕ್ಸ್ಟು ಕರೆಂಟ್ ಬಂತಲ್ಲ ಅಂತ ಮಿಷಿನ್ ಆನ್ ಮಾಡಿದರೆ, ನಾನು ಯಾವಾಗ ಎಂಬ್ರಾಯ್ಡ್ರಿ ಮಿಷಿನ್ ಆನ್ ಮಾಡ್ತೀನಿ ತಕ್ಷಣ ಇಡೀ ಮನೆದು ಅಂಗಡಿದ್ದು ಎಲ್ಲಾದ್ರದ್ದು ಪವರ್ ಕಟ್ ಆಗಿಬಿಡ್ತಾಯಿತ್ತು, ಪವರ್ ಬರ್ತಾ ಇರಲಿಲ್ಲ. ಏನಾಯ್ತಪ್ಪ ಅಂತ ಭಯಪಟ್ಕೊಂಡು ಸುಮಾರು ಸರ್ತಿ ಬ್ಲಿಂಕ್ ಆಗೋಕ್ಕೆ ಶುರು ಆಯಿತು ಲೈಟ್ಸ್ ಎಲ್ಲ. ಏನಪ್ಪ ಈ ಥರ ಆಗ್ತಿದೆಯಲ್ಲ, ವೋಲ್ಟೇಜ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ಎಲ್ಲ ಕಡೆ ನೋಡಿದ್ವಿ. ಆದರೆ ಅಕ್ಕಪಕ್ಕ ಮನೆಗಳೆಲ್ಲ ಚೆನ್ನಾಗೇ ಇತ್ತು.
ಆದರೆ ನಮ್ಮ ಮನೆಯಲ್ಲಿ ಮಾತ್ರ ಆ ಥರ ಆಗಿತ್ತು ಕರೆಂಟು. ಸರಿ ಎಲ್ಲೋ ಲೂಸ್ ಕಾಂಟ್ಯಾಕ್ಟ್ ಆಗಿರ್ಬೋದು ಅಂತ ಸುಮ್ಮನಾದ್ವಿ. ಮತ್ತು ಅದು ನಮಗಲ್ಲ ಅದು ರಿಪೇರಿ ಮಾಡ್ಕೊಳಕ್ಕೆ ಬರಲ್ಲ ಅಂಥೇಳಿ ಅದು ನಿನ್ನೆ ಅದಕ್ಕೋಸ್ಕರನೇ ಅವ್ರದ್ದು ಬಟ್ಟೆ ಸ್ಟಾಪ್ ಆಯಿತು ಕೊಡೋಕ್ಕೆ. ಇಲ್ಲ ಅಂತಂದರೆ ನಿನ್ನೆ ನೈಟೇ ಕೊಟ್ಬಿಡ್ಬೇಕಿತ್ತು ಅವ್ರದ್ದು ನನ್ನ ಬಟ್ಟೆ. ಅವರು ಊರಿಗೆ ಹೋಗೋಕ್ಕಿದೆ ಅಂತ ಹೇಳಿದರು. ಪವರಿಂದನೇ ಈ ಕರೆಂಟಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರದ್ದು ಬಟ್ಟೆ ಕೊಡೋಕ್ಕಾಗಲಿಲ್ಲ. ನೋಡಿ ಇವಾಗ ಇದು ಫ್ಲವರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಔಟ್ಲೈನ್ ಮಾಡಿರೋದಕ್ಕೆ ಹೈಲೈಟಾಗಿ ಕಾಣಿಸ್ತಿದೆ ಇದು. ಫಸ್ಟಿಗೆ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಬರೀ ಗೋಲ್ಡ್ ಮೇಲೆ ಗೋಲ್ಡ್ ಹಾಕಿದ್ವಲ್ಲ, ನೀಟಾಗಿ ಗೊತ್ತಾಗ್ತಿರ್ಲಿಲ್ಲ. ಈ ಮಳೆಗಾಲ ಬಂದುಬಿಟ್ರೆ ಕರೆಂಟ್ದೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಏನಾದರೂ ಒಂದಾಗುತ್ತೆ, ಕರೆಂಟು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತು ಕರೆಂಟು ಪವರ್ ಕಟ್ ಮಾಡಿದ್ರು ನಮಗೇನು ಕೆಲಸನೂ ಆಗೋಲ್ಲ, ಬರೀ ಕಟ್ಟಿಂಗ್ ಮಾಡ್ಕೋಬೇಕು, ಮಾರ್ಕಿಂಗ್ ಮಾಡ್ಕೋಬೇಕು, ಹುಕ್ಸು ಎಮ್ಮಿಂಗ್ಸ್ ಇದ್ದರೆ ಮಾಡ್ಕೋಬೇಕಾಗತ್ತೆ. ಆದರೆ ಸ್ಟಿಚಿಂಗ್ ಮಾಡಿದ್ರೇ ಅಲ್ವಾ ಎಲ್ಲನೂ ಮಾಡೋಕ್ಕಾಗೋದು. ಮೇಯ್ನ್ ನಮ್ಗೆ ಸ್ಟಿಚಿಂಗೇ ಮೇಯ್ನ್ ಇರುತ್ತೆ. ಯಾಕಂತಂದರೆ ಈ ಸ್ಟಿಚಿಂಗು ಎಂಬ್ರಾಯ್ಡ್ರಿ 2 ಕೆಲಸ ಮುಗೀತು ಅಂದರೆ ಮಿಕ್ಕಿದ್ದನ್ನು ಅಟ್ಲೀಸ್ಟ್ ಬೇರೆಯವ್ರ ಕೈಲಿ ಕೊಟ್ಟಾದರೂ ಮಾಡಿಸ್ಬೋದು, ನಾವಾದರೂ ಮಾಡ್ಕೋಬೋದು, ಹಾಗಾಗುತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಯಜಮಾನ್ರು ಬಂದು ಸರಿ ಮಾಡಿ ಕೊಟ್ಟರು. ಆಮೇಲೆ ಅವರೇ ಎಲ್ಲ ಚೆಕ್ ಮಾಡಿ ನೋಡಿ ಆಮೇಲೆ ಸರಿ ಆಯಿತು. ನನ್ನ ಮಗನೂ ಕೂಡ ಚೆಕ್ ಮಾಡ್ದೆ, ಆದರೆ ಸರಿಯಾಗಿರಲಿಲ್ಲ. ಏನಾಗಿತ್ತು ಅಂತ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಅವ್ರು ನೋಡಿದ ಮೇಲೆ ಗೊತ್ತಾಯಿತು ಏನೋ ಲೂಸ್ ಕಾಂಟ್ಯಾಕ್ಟ್ ಆಗಿದೆ ಅಂತ ಏನೋ ಹೇಳಿ ಸರಿ ಮಾಡಿದ್ರು ಅವರು. ಆದರೂ ನೈಟ್ ನಾನು ಅದನ್ನು ಸ್ಟಿಚ್ ಮಾಡೋಕ್ಕಾಗಲಿಲ್ಲ, ಮತ್ತೆ ಮಳೆ ಅಂತೇಳಿ ಕರೆಂಟ್ ತೆಗೆದುಬಿಟ್ರು. ಹಾಗಾಗಿ ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ 3:30ಗೆ ಎದ್ದು ಸ್ಟಿಚ್ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಅಂದರೂ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಅವರು ಒಂದು 6 ಗಂಟೆ ಅಷ್ಟೊತ್ತಿಗೇನೋ ಬಂದಿದ್ದರು ಅನಿಸುತ್ತೆ. ನಾನು ಫುಲ್ ಕಂಪ್ಲೀಟ್ ಮಾಡಿರಲಿಲ್ಲ. ಇನ್ನು ಅರ್ಲಿ ಮಾರ್ನಿಂಗ್ ಹೋಗಬೇಕು ಅಂತೇಳಿ ಹೊರಟೋಗ್ಬಿಟ್ರು. ಈಗಲೂ ಕೂಡ ಗೌನ್ ಇಲ್ಲೇ ಇದೆ. ನೋಡೋಣ, ನಾಳೆ ತೊಗೊಂಡೋಗ್ಬೋದು ಅನಿಸುತ್ತೆ. ಊರಿಂದ ಬಂದು ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅಷ್ಟೇ ಬ್ಲೌಸು. ಇದೂ ಸೇಮ್ ಮಳೆ ಬರ್ತಾಯಿತ್ತು ಆವಾಗಲೇ ಅವ್ರು ಬಂದಿದ್ದು. ಅಂದ್ರೂ ಎಷ್ಟಾಗುತ್ತೆ ಅಷ್ಟು ಇದು ಮಾಡಿ ವರ್ಕ್ ಮಾಡಿದ್ದೆ. ನೋಡಿ ಈಗ ಅದು ಔಟ್ಲೈನ್ ಮಾಡ್ತೀನಲ್ವ, ಔಟ್ಲೈನ್ ಮಾಡಿ ಮಿಡಲಲ್ಲಿ ಕೂಡ ಇದೇ ಮೆರೂನ್ ಕಲರ್ ಥ್ರೆಡ್ ಏನಿದೆ ಅದರಲ್ಲೇ ಒಂದು ಬುಟ್ಟಾನ ಹಾಕ್ತೀನಿ. ಹಾಗಾಗಿ ಅದು ಇದು ಕಾಣಿಸುತ್ತೆ. ಇಲ್ಲಾಂದರೆ ಅದರಲ್ಲಿ ಸ್ಟೋನ್ ಹಾಕಿದ್ರು. ಸ್ಟೋನ್ ಅಂದರೆ ಅದು ಸ್ಟೋನ್ ಅಲ್ಲ ಫ್ರೆಂಡ್ಸ್, ಒಂಥರ ಚಮಕಿ ಥರ ಇತ್ತು. ಅದು ಬೇಡ ಅಂತ ಹೇಳಿದ್ರು, ಅದು ಬಿದ್ದೋಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂದರು. ಅದಕ್ಕೋಸ್ಕರ ಇದು ಎಲ್ಲ ಥರ ಸ್ಯಾರೀಸ್ಗೂ ಬಾರ್ಡ್ರ್ ಸೀರೆಗಳಿಗೆ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು ಬ್ಲೌಸ್ ಇದು. ಅದಕ್ಕೋಸ್ಕರ ಅವರು ಯಾವ ಬಾಲ್ ಚೈನು ಸ್ಟೋನ್ ಚೈನು ಯಾವುದೂ ಕೇಳಿಲ್ಲ, ಬರೀ ಥ್ರೆಡ್ಡಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಿ ಅಂತ ಹೇಳಿದ್ರು. ಒಟ್ನಲ್ಲಿ ನನಗೆ ಇದು ಮಾಡುವಾಗ ಅನ್ನಿಸ್ತು ಬಟ್ಟೆ ತುಂಬ ದಪ್ಪ ಇರೋದಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇರಲಿಲ್ಲ. ಒಂಥರ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ವರ್ಕ್ ಹಾಕುವಾಗ. ಯಾಕಂದರೆ ಯಾವುದೇ ಕೆಲಸ ಆಗಲಿ ನಾವು ಮಾಡುವಾಗ ಫಸ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇ ಬೇರೆಯವರಿಗೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳೋಕ್ಕಾಗೋದು. ಹಂಗೆ ಅನ್ನಿಸ್ತು. ಅಂದರೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದ್ಯೋ ನಂಗೆ ಗೊತ್ತಿಲ್ಲ, ರಿಯಲಾಗಿ ಬೆಟರ್ ಇತ್ತು. ಆದರೆ ಅಂಥ ಫಿನಿಶಿಂಗ್ ಅಂತ ಅನ್ನಿಸ್ತಿರ್ಲಿಲ್ಲ. ಅದು ಒಂಥರ ಬಟ್ಟೆ ಹಿಡಿತಾ ಇತ್ತು, ತುಂಬ ಫ್ರೀಯಾಗಿ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀವ್ಯಾರು ಬಿಗಿನರ್ಸ್ ಇದ್ರೂ ಅಷ್ಟೇ ಒಂದು ಸರ್ತಿ ನೋಡ್ಕೊಳ್ಳಿ ಬಟ್ಟೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಆಮೇಲೆ ಸ್ವಲ್ಪ ನಿಧಾನವಾಗಿ ನೀವು ವರ್ಕ್ ಮಾಡಿ ಕೊಡಿ. ಇದು ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು ಅವರು. ಹಾಗಾಗಿ ಅವರು ಇಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ರು, ಆಯ್ತಾ ಅಂತ. ಹಾಗಾಗಿ ಇಲ್ಲೇ ನಿಲ್ಲಿಸಿ ವರ್ಕ್ ಮಾಡಿ ಕೊಟ್ಟಿದ್ದಂಥ ಬ್ಲೌಸು. ಕಸ್ಟಮರ್ಗಳು ಬಂದು ಮುಂದೆನೇ ನಿಂತ್ಬಿಟ್ಟಾಗ ಅವ್ರ ಟೈಮಿಂಗ್ ನಾವು ರೆಡಿ ಮಾಡಿ ಕೊಡೋದು ಅಂದರೆ ತುಂಬಾ ಕಷ್ಟ ಇದೆ. ಒಂಥರ ಅದು ಮುಂದೆ ಬಂದು ನಿಂತ್ಬಿಟ್ಟಾಗ ಕೆಲಸ ಮಾಡೋಕ್ಕಾಗಲ್ಲ, ಹಾಗಾಗುತ್ತೆ. ಮತ್ತು ನೋಡಿ ಮಿಡಲಲ್ಲಿರೋ ಥ್ರೆಡ್ಡೆಲ್ಲ ನೀಟಾಗಿ ಈ ಥರ ಟ್ರಿಮ್ ಮಾಡಿ ತೆಕ್ಕೊಂಬಿಡಿ. ಕ್ಲೀನಾಗಿ ಕಟ್ ಮಾಡಿ ತೆಗೆದ್ರೆ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಕಾಣೋದು. ಇಲ್ಲಾಂದರೆ ಆ ಥ್ರೆಡ್ಡೆಲ್ಲ ಇಟ್ಕೊಂಡ್ರೆ ಅಷ್ಟು ಲುಕ್ ವೈಸಲ್ಲಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಥ್ರೆಡ್ಡೆಲ್ಲ ರಿಮೂವ್ ಮಾಡಿ ಫಸ್ಟು. ಇದರಲ್ಲಿ ಮೆರೂನ್ ಕಲರ್ ಮತ್ತು ಗೋಲ್ಡ್ ಕಲರ್ 2 ಕಲರ್ ಥ್ರೆಡ್ನ ಹಾಕಿರೋದ್ರಿಂದ 2 ಥ್ರೆಡ್ಡನ್ನು ನಾನು ಒಟ್ಟೊಟ್ಟಿಗೆ ರಿಮೂವ್ ಮಾಡಿದ್ದೀನಿ. ಮತ್ತು ಲೀಫ್ ಶೇಪ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಶಾರ್ಪ್ ಬಂದಿದೆ ಎಡ್ಜಸ್ಸಲ್ಲಿ, ಅಂದರೆ ತುದಿಲಿ ತುಂಬ ಚೂಪಾಗಿ ಬಂದಿದೆ, ಹಾಗಾಗಿ ಚೆನ್ನಾಗಿತ್ತು. ಈ ಒಂದು ಬ್ಲೌಸ್ ಪೀಸಲ್ಲಿ ಸ್ಲೀವಲ್ಲಿ ಮಾಡಿದಂಥ ಡಿಸೈನಲ್ಲೂ ಅಷ್ಟೇ ಎಲ್ಲೂ ಲೀಫ್ ಶೇಪಲ್ಲಿ ಎಲ್ಲೂ ರೌಂಡು ಕೊಟ್ಟಿರಲಿಲ್ಲ, ಇದೇ ಥರ ಶಾರ್ಪಾಗಿ ಕೊಟ್ಟಿದ್ರು. ಹಾಗಾಗಿ ಅದು ರಿಲೇಟೆಡೇ ಇರಲಿ ಅಂತ ಹೇಳಿ ಈ ಥರ ಫ್ಲವರು ಮತ್ತು ಈ ಥರ ಲೀಫ್ನ ಮಾಡಿ ಕೊಟ್ಟಿರೋವಂಥದ್ದು, ಆಯಿತಾ. ಇಲ್ಲಾಂದರೆ ಬೇರೆದು ಯಾವುದಾದ್ರು ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕ್ಬೋದಾಗಿತ್ತು, ಅದು ರಿಲೇಟೆಡೇ ಇರಲಿ ಅಂತ ಹೇಳಿ ಈ ಡಿಸೈನ್ ಮಾಡಿದ್ದು. ಮತ್ತು ಯಾರೆಲ್ಲ ನಮ್ಮ ಚಾನಲ್ ನೋಡಿ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ, ಇನ್ನಷ್ಟು ಚೆನ್ನಾಗಿ ಕಲೀರಿ. ಜೊತೆಗೆ ನಾನು ಡೈಲಿ ಈ ನಡುವೆ ವೀಡಿಯೋಸ್ ಹಾಕ್ತಾಯಿದ್ದೀನಿ, ನೋಡಿ ಪ್ರಾಕ್ಟೀಸ್ ಮಾಡಿ. ಮತ್ತು ಮೆಂಬರ್ಶಿಪ್ ತೊಗೊಂಡು ಕಲಿಯೋವಂಥವ್ರಿದ್ರೆ ಕಲೀರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ ವಿಡಿಯೋಸ್ನ. ಒಂದು ಲೈಕ್ ಕೊಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಫುಲ್ ವಿಡಿಯೋಸ್ನ ನೋಡಿ, ಓಕೆನಾ. ಫುಲ್ ವಿಡಿಯೋಸ್ ನೋಡೋದ್ರಿಂದ ನಿಮಗೂ ಫುಲ್ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.